ನಮಸ್ತೆ, ಗುಡ್ ಆಫ್ಟರ್ನೂನ್ ಎವ್ರಿವಾನ್. ನಾನು ಇಂದು ಜಿ ಪಿ ಎಸ್ ಟಿ ಆರ್ ಆಗಲಿ, ಪಿ ಎಸ್ ಟಿ ಆರ್ ಆ್ಯಂಡ್ ಎಚ್ ಎಸ್ ಟಿ ಆರ್ ಆ್ಯಂಡ್ ಪಿ ಯು ಲೆಕ್ಚರ್ ಅದರ್ಸ್ ಎನಿ ಎಕ್ಸಾಮ್ಗಳಿಗೆ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಅಧ್ಯಯನ ಮಾಡೋಕ್ಕೋಸ್ಕರ ನಾನು ಜನವರಿ ತಿಂಗಳ 2025 ಜನವರಿ ಮಂತ್ನಲ್ಲಿರುವಂಥ ಪ್ರಚಲಿತ ಘಟನೆಗಳ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು ಬಹಳ ಉಪಯುಕ್ತವಾಗುವಂಥ ಒಂದು ಮಾಹಿತಿಯಾಗಿರುತ್ತದೆ. ವೆರಿ ಇಂಪಾರ್ಟೆಂಟ್. ಇದು ಯಾರೇ ಮಿಸ್ ಮಾಡಿಕೊಳ್ಳಬೇಡಿ. ಓಕೆ, ಇದು ಪಾರ್ಟ್ 1 ಆಗಿರುತ್ತದೆ. ಓಕೆ, ಯಾವುದೇ ಎಕ್ಸಾಮ್ ಪಿ ಎಸ್ ಟಿ ಆರ್ ಆಗಲಿ, ಜಿ ಪಿ ಎಸ್ ಟಿ ಆರ್ ಆಗಲಿ, ಎಚ್ ಎಸ್ ಟಿ ಆರ್ ಆಗಲಿ ಆ್ಯಂಡ್ ಪಿ ಯು ಲೆಕ್ಚರ್ ಆಗಲಿ ಆ್ಯಂಡ್ ಅದರ್ ಎನಿ ಎಕ್ಸಾಮ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕಾನ್ಸೆಪ್ಟ್ ಅಂತ ಹೇಳುತ್ತಾ ಇವತ್ತಿನ ಸೆಷನ್ನಲ್ಲಿ ನಾನು ಮೊದಲನೇ ಒಂದು ತಿಂಗಳ 2025 ಮೊದಲನೆಯ ಒಂದು ತಿಂಗಳದ ಮಾಹಿತಿಯನ್ನು ಹಂಚಿಕೊಳ್ತಿದ್ದೇನೆ. ಮೊದಲನೇದಾಗಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ. ಸ್ವತಂತ್ರ ಭಾರತದಲ್ಲಿ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದಿರುವ ಮೊಟ್ಟ ಮೊದಲ ಭಾರತೀಯ ಕ್ರೀಡಾಪಟು ಯಾರಪ್ಪ ಅಂದರೆ ಮನು ಭಾಕರ್. ಇವರ ಒಂದು ಕ್ರೀಡೆ ಯಾವುದಪ್ಪ ಅಂದರೆ ಶೂಟಿಂಗ್ ಆಗಿದೆ. ಯಾವುದು? ಶೂಟಿಂಗ್ ಆರ್ ಶೂಟ್. ಓಕೆ, ಇದು ಈ 2024 ಅಲ್ಲಿ ಎಲ್ಲಿ ನಡೆದಿದೆ ಅಂದರೆ ಇದು ಪ್ಯಾರಿಸ್ನಲ್ಲಿ ಈ ಕ್ರೀಡೆ ನಡೆದಿದೆ. ಪದಕ ಬಂದು ಕಂಚು. ಎಷ್ಟು ಬಾರಿ? 2 ಬಾರಿ. ಯಾರು? ಮನು ಭಾಕರ್. ಇಲ್ಲಿ ನೋಡಿ, ಸ್ವತಂತ್ರ ಭಾರತದಲ್ಲಿ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕಗಳು ಗೆದ್ದಿರುವ ಮೊಟ್ಟ ಮೊದಲ ಭಾರತೀಯ ಕ್ರೀಡಾಪಟು ಯಾರಂದರೆ ಮನು ಭಾಕರ್. ಓಕೆ, ಅದು ಕಂಚಾಗಿರುತ್ತದೆ 2 ಬಾರಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. 18ನೇ ವಯಸ್ಸಿನಲ್ಲಿಯೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಕಿರಿಯ ಪಟು ಯಾರಂದರೆ ಡಿ ಗುಕೇಶ್. ಯಾರು? ಡಿ ಗುಕೇಶ್ ಅವರು. ಓಕೆ, ನೆಕ್ಸ್ಟ್ ನೋಡಿ, ಭಾರತದ ಹಾಕಿ ತಂಡದ ನಾಯಕ ಯಾರಪ್ಪ ಅಂದರೆ ಹರ್ಮನ್ ಪ್ರೀತ್ ಸಿಂಗ್ ಅವರು. ನಾನು ಯಾಕೆ ಈ ರೀತಿ ಇವೆಲ್ಲ ಒಂದೊಂದು ಭಾಗ ತೆಗೆದುಕೊಂಡಿದ್ದೇನಪ್ಪ ಅಂದರೆ ಈ 2024ನೇ ಸಾಲಿನಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ಬರೋದು. ಓಕೆ, ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರ್ಯಾರಪ್ಪ ಅಂದರೆ ಇವರೇ ಆಗಿರುತ್ತಾರೆ. ಇದಕ್ಕೆ ನೋಡಿ, ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಇನ್ನೊಂದು ಹೆಸರಿದೆ. ಅದೇ ರಾಜೀವ್ ಗಾಂಧಿ ಖೇಲ್ ರತ್ನ ಎಂದು ಕೂಡ ಕರೆಯುತ್ತಾರೆ. 2024ನೇ ಸಾಲಿನಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದವರ ಸಂಖ್ಯೆ 4 ಆಗಿರುತ್ತೆ. ಮೊದಲನೇದಾಗಿ ಮನು ಭಾಕರ್ ಅವರು. ಮೊದಲನೇದಾಗಿ ಯಾರು? ಮನು ಭಾಕರ್. ಎರಡನೇದು ಹರ್ಮನ್ ಪ್ರೀತ್ ಸಿಂಗ್. ಸಾರಿ, ಮಿಸ್ಟೇಕ್ ಅದ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಹರ್ಮನ್ ಪ್ರೀತ್ ಸಿಂಗ್ ಅವರು ಹಾಕಿ ತಂಡದ ನಾಯಕ ಆಗಿರುತ್ತಾರೆ. ಹಾಗೆ ಮೂರನೇದಾಗಿ ಡಿ ಗುಕೇಶ್ ಅವರು ಕೂಡ ಈ ಒಂದು 2024ನೇ ಸಾಲಿನಲ್ಲಿ ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇವರ ಆಟ ಚೆಸ್ ಆಗಿರುತ್ತದೆ. ಅದೇ ರೀತಿಯಾಗಿ ಪ್ರವೀಣ್ ಕುಮಾರ್ ಅವರು ಕೂಡ ಪ್ಯಾರಾ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿರುತ್ತಾರೆ. ಹೀಗಾಗಿ 4 ಜನರಿಗೆ ನೀಡಲಾಗಿದೆ. ಮತ್ತು ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯವರು ಆರ್ಗನೈಸ್ ಅಥವಾ ಯಾರು ನೀಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ನೀಡುತ್ತೆ ಅಂತ ಗೊತ್ತಿರಬೇಕು ನಮಗೆ. ಕೇಂದ್ರ ಸರ್ಕಾರ ನೀಡುತ್ತೆ. ಯಾವ ಕ್ಷೇತ್ರಕ್ಕೆ ಈ ಒಂದು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ನೀಡಲಾಗುತ್ತೆ ಅಂದರೆ ಕ್ರೀಡೆ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂದರೆ 1992ರಲ್ಲಿ ಈ ಧ್ಯಾನ್ಚಂದ್ ಪ್ರಶಸ್ತಿಯನ್ನು ನೀಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದೇ ರೀತಿಯಾಗಿ ಪ್ರೈಸ್ ಮನಿ ಎಷ್ಟಾಗಿರುತ್ತಪ್ಪ ಅಂದರೆ 25 ಲಕ್ಷ ರೂಪಾಯಿ ಆಗಿರುತ್ತದೆ. ಎಷ್ಟು?
ಲಕ್ಷ ರೂಪಾಯಿಗಳನ್ನು ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಪ್ರೈಸ್ ಮನಿ ಆಗಿರುತ್ತದೆ. 25 ಲಕ್ಷ ರೂಪಾಯಿಗಳು. ಇದೇ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ಸ್ ನೋಟ್ಸ್ ಇವೆ, ನೋಡಿ ಒಂದೊಂದಾಗಿ. 2020ನೇ ಸಾಲಿನಲ್ಲಿ ಒಟ್ಟು 5 ಜನರಿಗೆ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್, 2020ನೇ ಸಾಲಿನಲ್ಲಿ ಒಟ್ಟು 5 ಜನರಿಗೆ ಕ್ರೀಡಾಪಟುಗಳಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಎಷ್ಟು ಜನಕ್ಕೆ? 5 ಜನಕ್ಕೆ. ಅದೇ ರೀತಿಯಾಗಿ ಎರಡನೇ ಒಂದು ಪಾಯಿಂಟ್ ನೋಡಿದಾಗ 2021ನೇ ಸಾಲಿನಲ್ಲಿ ಒಟ್ಟು 12 ಜನರಿಗೆ, ನೋಡಿ ಒಟ್ಟು 12 ಜನರಿಗೆ ಕ್ರೀಡಾಪಟುಗಳಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನೋಡಿ ಇಲ್ಲಿ 2020ರಲ್ಲಿ 5 ಜನರಿಗೆ, ಹಾಗೆ 2021ರಲ್ಲಿ 12 ಜನರಿಗೆ ನೀಡಲಾಯಿತು. 2022ರಲ್ಲಿ ಒಟ್ಟು ಅಂದರೆ ಕೇವಲ ಒಬ್ಬರಿಗೆ ಮಾತ್ರ ನೀಡಲಾಯಿತು. 2022 ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್. 2022ನೇ ಸಾಲಿನಲ್ಲಿ ಒಟ್ಟು ಕೇವಲ ಒಬ್ಬರಿಗೆ ಮಾತ್ರ ನೀಡಲಾಗಿದೆ. ಅದು ಯಾರಪ್ಪ ಅಂದರೆ ಶರತ್ ಕಮಲ್ ಅಚಾತ್ ಅವರಿಗೆ ನೀಡಲಾಯಿತು. ಅವರ ಕ್ಷೇತ್ರ ಯಾವುದಪ್ಪ ಅಂದರೆ ಟೇಬಲ್ ಟೆನ್ನಿಸ್ ಆಟಗಾರ ಆಗಿರುತ್ತಾರೆ. ಈ ಕ್ರೀಡಾಪಟುಗಳಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಯಿತು. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಶರತ್ ಕಮಲ್ ಅಚಾತ್ 2022ರಲ್ಲಿ ಶರತ್ ಕಮಲ್ ಅಚಾತ್ ಅವರಿಗೆ ನೀಡಲಾಯಿತು. ಅವರ ಆಟ ಟೇಬಲ್ ಟೆನ್ನಿಸ್ ಆಗಿರುತ್ತದೆ. ನೆಕ್ಸ್ಟ್, ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಮೊಟ್ಟ ಮೊದಲು ಯಾರಿಗೆ ನೀಡಲಾಗಿತ್ತಪ್ಪ ಅಂದ್ರೆ ವಿಶ್ವನಾಥ್ ಆನಂದ್ ಅವರಿಗೆ ನೀಡಲಾಯಿತು 1991ರಲ್ಲಿ. ಇವರಿಗೆ ಗ್ರ್ಯಾಂಡ್ ಮಾಸ್ಟರ್ ಎಂದು ಕೂಡ ಕರೆಯುತ್ತಾರೆ. ಗೊತ್ತಿರಲಿದ್ದು 1991ರಲ್ಲಿ ಯಾರಿಗೆ ನೀಡಲಾಯಿತು? ವಿಶ್ವನಾಥ್ ಆನಂದ್ ಗ್ರ್ಯಾಂಡ್ ಮಾಸ್ಟರ್ ನೀಡಲಾಯಿತು. ಅದೇ ರೀತಿಯಾಗಿ ಮುಂದೆ ಹೋದಾಗ 2023ನೇ ಸಾಲಿನಲ್ಲಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಚಿರಾಗ್ ಶೆಟ್ಟಿ ಮತ್ತು ಸ್ವಾತಿ ಸಾಯಿರಾಜ್ ರೆಡ್ಡಿಗೆ ನೀಡಲಾಯಿತು. 2023ರಲ್ಲಿ ಯಾರಿಗೆ ನೀಡಲಾಯಿತು? ಚಿರಾಗ್ ಶೆಟ್ಟಿ ಮತ್ತು ಸ್ವಾತಿ ಸಾಯಿರಾಜ್ ರೆಡ್ಡಿ ಅವರಿಗೆ ನೀಡಲಾಯಿತು. ಅಂದರೆ 2 ಜನರಿಗೆ ನೀಡಲಾಯಿತು. ಇವಾಗ ನೋಡಿ 2020ರಲ್ಲಿ ಎಷ್ಟು ಜನಕ್ಕೆ? 5 ಜನಕ್ಕೆ, ರೈಟ್? ಇಲ್ಲಿ ನೋಡಿ. 2020ರಲ್ಲಿ 5 ಜನಕ್ಕೆ, 2021ರಲ್ಲಿ 12 ಜನಕ್ಕೆ, 2022ರಲ್ಲಿ ಕೇವಲ ಒಬ್ಬರಿಗೆ ನೀಡಲಾಯಿತು. ಕೇವಲ ಒಬ್ಬರಿಗೆ. ಅದೇ ರೀತಿಯಾಗಿ 2023ರಲ್ಲಿ ಇಬ್ಬರಿಗೆ ನೀಡಲಾಯಿತು, 2 ಜನಕ್ಕೆ. ಅದೇ ರೀತಿಯಾಗಿ 2024ನೇ ಸಾಲಿನಲ್ಲಿ ಎಷ್ಟು ಜನಕ್ಕೆ ನೀಡಿದ್ರಪ್ಪ ಅಂದರೆ 4 ಜನರಿಗೆ. ಮೊದಲನೇದಾಗಿ ಮನು ಬಾಕರ್, ಹರ್ಮನ್ ಪ್ರೀತ್ ಸಿಂಗ್, ನಾಟ್ ಹನುಮನ್, ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ತಂಡದ ನಾಯಕ ಆಗಿರುತ್ತಾರೆ. ಡಿ ಗುಕೇಶ್ ಮತ್ತು ಪ್ರವೀಣ್ ಕುಮಾರ್ ಅಂದರೆ ಪ್ಯಾರಾ ಅಥ್ಲೆಟಿಕ್ ಆಗಿರುತ್ತಾರೆ. ಇವರು ಒಟ್ಟಾಗಿ 4 ಜನರಿಗೆ ನೀಡಲಾಯಿತು ಅಂತ ಹೇಳುತ್ತಾ ಇಂದಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಅದಕ್ಕೆ ನೀವು ಲಿಂಕ್ ಓಪನ್ ಮಾಡಿದಾಗ ಈ PDF ನೋಟ್ಸ್ ಆಗಲಿ ಯಾವುದೇ ಈ ಥರ ಮಾಹಿತಿಗಳನ್ನು ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ದಯಮಾಡಿ ಫಾಲೋ ಮಾಡಿ ಅಂತ ಹೇಳುತ್ತಾ, ಇಂದಿನ ದಿನಾಂಕ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು ನಾವು ಆಚರಣೆ ಮಾಡುತ್ತೇವೆ. ಇದು ನಮ್ಮ ಸ್ವಾಮಿ ವಿವೇಕಾನಂದರವರ ಜನ್ಮದಿನ ಆಗಿರುತ್ತದೆ. ಹಾಗಾಗಿ ಅವರ ಒಂದು ಮಾತು ನೆನಪು ಬರುತ್ತೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವ ಜನತೆಗೆ ಬಡಿದೆ ಎಬ್ಬಿಸಿದ ವಿಶ್ವ ಸಂತ ನಮ್ಮ ನಿಮ್ಮ ಮೆಚ್ಚಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಅನಂತ ನಮನಗಳನ್ನು ಹೇಳುತ್ತಾ ಇಂದಿನ ಒಂದು ಪಾಠವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ.
ಥ್ಯಾಂಕ್ ಯು. ಧನ್ಯವಾದಗಳು.